ಪ್ರತಿಯೊಬ್ಬರೂ ಕಷ್ಟಪಟ್ಟು ದುಡಿಯೋದು ಸುಖ, ನೆಮ್ಮದಿ ಹಾಗೂ ಆರ್ಥಿಕ ಭದ್ರತೆಗಾಗಿ. ಮನೆಯಲ್ಲಿ ಸದಾಕಾಲ ಸಂಪತ್ತು ಮತ್ತು ಸಮೃದ್ಧಿ ತುಂಬಿರಬೇಕಾದ್ರೆ ಧನದೇವತೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಮ್ಮ ಮೇಲಿರಬೇಕು ಅನ್ನೋದು ಹಿಂದೂ ಧರ್ಮದ ನಂಬಿಕೆ. ಆದರೆ ಕೆಲವೊಂದು ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ಲಕ್ಷ್ಮೀ ದೇವಿ ಮುನಿಸಿಕೊಂಡು ಮನೆಯಿಂದ ಹೊರ ನಡೀತಾಳೆ ಅಂತ ವಾಸ್ತುಶಾಸ್ತ್ರ ಎಚ್ಚರಿಕೆಯನ್ನು ನೀಡುತ್ತೆ. ವಿಶೇಷವಾಗಿ ರಾತ್ರಿ ಮಲಗುವ ಮುನ್ನ ನಾವು ಅನುಸರಿಸುವ ಕೆಲವು ಅಭ್ಯಾಸಗಳು ನಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತೆ. ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ರಾತ್ರಿ ನಿದ್ರಿಸುವ ಮುನ್ನ ಕೆಲವು ಸಣ್ಣ ನಿಯಮಗಳನ್ನು ಪಾಲಿಸಬೇಕಾಗತ್ತೆ. ಮೊದಲನೇದಾಗಿ ಅಡುಗೆ ಮನೆಯ ಸ್ವಚ್ಛತೆ. ಅಡುಗೆ ಮನೆಯ ಪವಿತ್ರವಾದ ಸ್ಥಳ. ರಾತ್ರಿ ಊಟ ಆದ ಬಳಿಕ ಎಂಜಲು ಪಾತ್ರೆಗಳನ್ನು ಸಿಂಕ್ನಲ್ಲಿ ಹಾಗೆಯೇ ಬಿಟ್ಟು ಮಲಗುವುದು ದರಿದ್ರದ ಸಂಕೇತ. ಇದು ವಾಸ್ತು ದೋಷವನ್ನು ಸೃಷ್ಟಿ ಮಾಡೋದಲ್ಲದೆ ಅನ್ನಪೂರ್ಣೇಶ್ವರಿ ಹಾಗೂ ಲಕ್ಷ್ಮೀ ದೇವಿಯ ಕೋಪಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಪ್ರತಿದಿನ ರಾತ್ರಿ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯ ಕಟ್ಟೆಯನ್ನು ಸ್ವಚ್ಛಗೊಳಿಸಿದ ಬಳಿಕನೇ ನಿದ್ರೆಗೆ ಜಾರಬೇಕು. ಇದರಿಂದ ಮನೆಯಲ್ಲಿ ಯಾವತ್ತಿಗೂ ಅನ್ನ ಮತ್ತು ಹಣದ ಕೊರತೆ ಎದುರಾಗೋದಿಲ್ಲ. ಇನ್ನು ಎರಡನೆಯದಾಗಿ ದೇವರ ಕೋಣೆ ಅಥವಾ ಮುಖ್ಯ ದ್ವಾರದಲ್ಲಿ ದೀಪ ಬೆಳಗುವುದು. ಮನೆಯ ಮುಖ್ಯ ಬಾಗಿಲಿನ ಮೂಲಕವೇ ಸಕಾರಾತ್ಮಕ ಶಕ್ತಿ ಹಾಗೂ ದೇವತೆಗಳು ಪ್ರವೇಶಿಸುತ್ತಾರೆ ಅನ್ನೋ ನಂಬಿಕೆ ಇದೆ. ರಾತ್ರಿ ಮಲಗುವ ಮುನ್ನ ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ದೇವರ ಕೋಣೆಯಲ್ಲಿ ತುಪ್ಪದ ದೀಪ ಅಥವಾ ಕರ್ಪೂರವನ್ನು ಬೆಳಗೋದು ಶುಭದಾಯಕ. ಈ ಬೆಳಕು ನಕಾರಾತ್ಮಕ ಶಕ್ತಿಯನ್ನ ಮನೆಯಿಂದ ದೂರ ಓಡಿಸುತ್ತೆ ಮತ್ತು ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನ ಮಾಡುತ್ತೆ. ಪಾದಗಳನ್ನು ಸ್ವಚ್ಛಗೊಳಿಸಿ ಮಲಗುವುದು. ಹಗಲಿಡೀ ಓಡಾಡಿ ಸುಸ್ತಾಗಿರುವಾಗ ರಾತ್ರಿ ಮಲಗುವ ಮುನ್ನ ಪಾದಗಳನ್ನು ನೀರಿನಿಂದ ತೊಳೆದುಕೊಳ್ಳೋದು ಬಹಳ ಮುಖ್ಯ. ಕೊಳೆಯಾದ ಪಾದಗಳೊಂದಿಗೆ ಹಾಸಿಗೆ ಏರೋದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತೆ ಹಾಗೂ ಅಶಾಂತಿಗೆ ಕಾರಣವಾಗುತ್ತೆ. ಪಾದಗಳನ್ನು ತೊಳೆದು ಒರೆಸಿಕೊಂಡು ಮಲಗುವುದರಿಂದ ದೇಹದ ಆಯಾಸ ದೂರವಾಗಿ ನೆಮ್ಮದಿಯ ನಿದ್ರೆ ಬರುತ್ತೆ ಹಾಗೂ ದುಸ್ವಪ್ನಗಳು ಬೀಳೋದಿಲ್ಲ. ಭಗವಂತನ ಧ್ಯಾನ ಹಾಗೂ ಕೃತಜ್ಞತೆ. ರಾತ್ರಿ ನಿದ್ರೆಗೆ ಜಾರುವ ಮುನ್ನ ಆ ದಿನ ನೀಡಿದ ಎಲ್ಲ ಒಳಿತಿಗಾಗಿ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹಾಸಿಗೆಯ ಮೇಲೆ ಕುಳಿತು ಕೆಲವು ನಿಮಿಷಗಳ ಕಾಲ ಇಷ್ಟ ದೇವತೆ ಅಥವಾ ಲಕ್ಷ್ಮೀ ದೇವಿಯನ್ನ ಧ್ಯಾನಿಸಿ ಮಲಗಬೇಕು. ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳಿಗೆ ಕ್ಷಮೆ ಕೇಳಬೇಕು. ಇದರ ಜೊತೆಗೆ ಮಲಗುವಾಗ ತಲೆಯನ್ನ ದಕ್ಷಿಣ ಅಥವಾ ಪೂರ್ವ ದಿಕ್ಕಿಗೆ ಹಾಕಿ ಮಲಗುವುದು ವಾಸ್ತು ಪ್ರಕಾರ ಅತ್ಯಂತ ಶ್ರೇಷ್ಠ. ಇದು ಉತ್ತಮ ಆರೋಗ್ಯದ ಜೊತೆಗೆ ಆರ್ಥಿಕ ಅಭಿವೃದ್ಧಿಯನ್ನು ತರುತ್ತೆ. ಹಾಗೆಯೇ ರಾತ್ರಿ ಮಲಗುವ ಮುನ್ನ ಉಪ್ಪು ನೀರಿನಿಂದ ಕೈಕಾಲು ತೊಳೆಯುವುದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗುತ್ತೆ ಅಂತ ಹೇಳ್ತಾರೆ. ಈ ನಿಯಮಗಳನ್ನು ಪಾಲಿಸಿ ನೀವು ಆರ್ಥಿಕ ಭದ್ರತೆಯನ್ನು ಪಡ್ಕೊಳ್ಬಹುದಾಗಿದೆ.